ಅರೆ ಮನುಷ್ಯರೇ, ನನ್ನನ್ನ ಗುರುತಿಸಿ. ನಾನು ಯಾರು 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 ಯಾರು? ಭೂತ 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 ಭೂತ. Yes, ಸರಿಯಾಗಿ ಗುರ್ತಿಸಿದ್ರಿ. ಡಾಬ್ರಾ ಒಂದು ಜೀವಂತ ಭೂತಾನೆ. ಮತ್ತೆ ನನ್ನ ಕಾರಿಂದ ಇಡೀ ಜಗತ್ತೇ ಹೆದರುತ್ತೆ. ಭೂತ ಅಂತ ಅನ್ಕೊಂಡು. ಸರ್, ನೀವ್ ಎಂತ ರಿಮೋಟ್ ತಯಾರಿ ಮಾಡಿದ್ದೀರಾ? ಜನ ಎಲ್ಲ ಭೂತ ಅಂತ ತಿಳ್ಕೊತಾ ಇದಾರೆ, ಆದ್ರೆ ನೀವ್ ಅದನ್ನ ರಿಮೋಟ್ ಕಂಟ್ರೋಲ್ ಇಂದ ಚಲಿಸ್ತೀರಾ. ನೀವು ಬೇರೆ ಕಡೆಯಿಂದ ಮಾತಾಡ್ತೀರಾ, ಆದ್ರೆ ಈ ಕಾರಿಂದಾನೇ ಶಬ್ದ ಬರೋ ತರ ಕೇಳಿಸುತ್ತೆ ಅದು ಜನರಿಗೆಲ್ಲ. ನೋಡಿರೋರೆಲ್ಲ ಭಯ ಪಟ್ಕೊಂಡಿದ್ದಾರೆ. ಆದ್ರೆ ಒಂದು ಮಗುನ ಬಿಟ್ಟು ಅವನನ್ನ ಹಿಂಬಾಲಿಸ್ತಾ ಇದ್ದ. ಬಹುಶಃ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಕಾರಲ್ಲಿ ಯಾರು ಡ್ರೈವರ್ ಇರ್ಲಿಲ್ಲ ಅಂತ. ಈಗ ಈ ಇಡೀ ನಗರ ನನ್ನ ಕಾರಿಂದ ಹೆದರುತ್ತೆ. ಮತ್ತೆ ಇದೇ ಭಯದಿಂದ ನಾವು ಎಲ್ಲರನ್ನೂ ಲೂಟಿ ಮಾಡಿ ಮಾಯ ಆಗ್ಬಿಡೋಣ. ಮತ್ತೆ ಆಮೇಲೆ ಹೊಸ ನಗರನ ಲೂಟಿ ಮಾಡೋಣ. ಮತ್ ನಿಮ್ಗೆ ಯಾರು ಏನು ಹೇಳಕ್ಕಾಗಲ್ಲ. ಮತ್ತೆ ಆ ಹುಡುಗನ ಮೇಲೆ ಕಣ್ಣಿಡ್ಬೇಕು. ಅವನು ಸೈಕಲ್ನ ತುಂಬಾ ಸ್ಪೀಡಾಗಿ ಓಡಿಸ್ತಿದ್ದ, ಕಾರಿಗೆ ಪೈಪೋಟಿ ಮಾಡ್ತಿದ್ದ. ಏನೋ ವಿಶೇಷ ಇದೆ ಅವನಲ್ಲಿ. ಅರೆ, ಇವಾಗ ಭೂತಗಳು ಕಾರ್ ಓಡಿಸ್ತವೆ. ನನ್ಗೆ ಅನ್ಸುತ್ತೆ ಅದ್ ಯಾವ ದೆವ್ವ ಭೂತಾನೂ ಅಲ್ಲ, ಅದು ಒಂದು ಏಲಿಯನ್ ಇರ್ಬೋದು ಅಂತ. ಏಲಿಯನ್ ನಮ್ ಕಣ್ಣಿಗೆ ಕಾಣಲ್ಲ. ಏ ಯುಡಿ, ನಿನ್ ತಲೆ ಏಲಿಯನ್ ಮತ್ತೆ ಭೂತಗಳನ್ನ ಬಿಟ್ರೆ ಮುಂದೆ ಹೋಗೋದೇ ಇಲ್ವಾ? ಹಾಗಾದ್ರೆ ನೀನೇ ಹೇಳೋದು ಯಾರಿರ್ಬೋದಂತ? ಆ ಕಾರ್ ಓಡಿಸೋರು ರಿಮೋಟ್ ಕಂಟ್ರೋಲ್. ಏನು? ಹಾ, ಆ ಕಾರು ರಿಮೋಟ್ ಕಂಟ್ರೋಲ್ ಇಂದಾನೆ ಓಡ್ತಿದ್ದಿದ್ದು. ನನ್ ಸೈಕಲ್ ಓಡುತ್ತಲ್ಲ ಹಾಗೆ. ಹಾಗಾದ್ರೆ ಆ ಧ್ವನಿ? ಅದು ಕಾರಿಂದಾನೆ ರಿಮೋಟ್ ಕಂಟ್ರೋಲ್ ಇಂದ ಬರ್ತಿದ್ದಿದ್ದು. ಈ ರೀತಿ ನನ್ನ ಸೈಕಲ್ ಅಲ್ಲೂ ಬರುತ್ತೆ. ಡೆಮೋ ತೋರಿಸ್ಲಾ? ಬನ್ನಿ, ಎಲ್ರೂ ಗ್ಯಾಲರಿಗೆ ನಡೀರಿ. ಹಾ, ನಿಮ್ಮ ಹತ್ರ ಏನೇ ಇದ್ರೂ ಅದನ್ನೆಲ್ಲ ನನ್ನ ಹತ್ರ ಕೊಟ್ಬಿಡಿ. ಭೂತ ಭೂತ ಇಲ್ಲೂ ಬಂದಿದೆ. ಶಿವನ್ ಸೈಕಲ್ ಅಲ್ಲೂ ಭೂತ ಇದೆ. ಅಯ್ಯೋ ಅಯ್ಯೋ, ನಾನು ಹಿಂದೆ ಬರ್ತಾ ಇದ್ದೆ. ಅಯ್ಯೋ ಬೇಡ, ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ತಾತ, ಯಾವ್ದೇ ಭೂತ ಗೀತ ಇಲ್ಲ ಇಲ್ಲಿ. ಏನಿಲ್ಲ, ಈ ಸೈಕಲ್ ಅಲ್ಲೂ ಮಾತಾಡ್ತಿದೆ, ಮತ್ತೆ ಆ ಕಾರಲ್ಲೂ ಇದೆ. ಇಲ್ಲ ತಾತ, ಅದನ್ನ ನಾನ್ ಹೇಳ್ತಾ ಇದ್ದೆ. ಅದು ನನ್ ಧ್ವನಿನೇ. ಮತ್ತೆ ನನ್ನ ಸೈಕಲ್ನ ಗ್ಯಾಜೆಟ್ಸ್ ಬಗ್ಗೆ ನೀವ್ ಹೇಗ್ ಮರ್ತ್ ಹೋದ್ರಿ? ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಅದು ಹೇಗ್ ಸಾಧ್ಯ? ನಾನು ಅದನ್ನೇ ಯೋಚಿಸ್ತಿದ್ದೆ. ಎಷ್ಟು ಸುಲಭ ಜನಗಳನ್ನ ಮೋಸ ಮಾಡೋದು. ನಾವು ಬೇಗ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ. ನಿಂತ್ಕೋ. ಇದು ನನ್ನ ಊರು. ನೀನಿಲ್ಲಿ ಕಳ್ತನ ಮಾಡೋದಿಕ್ಕಾಗಲ್ಲ. ಎಲ್ಲ ಲೂಟಿಯ ಮಾಲ್ ವಾಪಸ್ ಮಾಡು. ಬಾಸ್, ಅಲ್ಲಿ ನೋಡಿ, ನಿಜವಾದ ಭೂತ ಬಂದ್ಬಿಟ್ಟಿದೆ. ಅವನಿಗೆ ಸಾರಿ ಹೇಳಿ ಓಡ್ ಹೋಗೋಣ. ಮೂರ್ಖ, ಅದ್ಯಾವ ಭೂತನೂ ಅಲ್ಲ. ಹೇಗೆ ನನ್ನ ಕಾರ್ ರಿಮೋಟ್ ಇಂದ ಓಡುತ್ತೋ ಅದೇ ರೀತಿ ಅದನ್ನು ಯಾರೋ ರಿಮೋಟ್ ಇಂದ ಓಡಿಸ್ತಿದ್ದಾರೆ. ಮತ್ತೆ ಸೈಕಲ್ ಅದೇ ಮಗುದು ಯಾರು ನಮ್ಮನ್ನ ನೆನ್ನೆ ಚೇಸ್ ಮಾಡ್ತಾ ಇದ್ದ. ಅವನು ಇಲ್ಲೇ ಎಲ್ಲೋ ಇರ್ತಾನೆ, ಆದ್ರೆ ಅವನು ನನ್ನ ಆಟ ಈ ತರ ಹಾಳು ಮಾಡಕ್ಕಾಗಲ್ಲ. ನಿನ್ ನಕಲಿ ಭೂತ, ನಾನು ನಿಜವಾದ ಭೂತ. ಹಾಗಾದ್ರೆ ಬಾ, ಇವಾಗ್ಲೇ ನಿರ್ಧಾರ ಆಗ್ಲಿ.
10 ಕೋಟಿ ರೂಪಾಯಿ ಕಾರ್ದು ಬೋನಟ್ ಮುರಿದಾಕ್ಬಿಟ್ಟ ಇವನು. ಹೌದು ಸರ್, ಇದೇನು ಅಲ್ಲ, ನಾವು ಕೋಟ್ಯಾಧಿಪತಿಗಳು. ನಾನು ಸುಮ್ಮನೆ ಬಿಡಲ್ಲ. ನಾನು 9 ಕೋಟಿ ರೂಪಾಯಿ ಕಾರ್ದು ಡಿಕ್ಕಿ ಹೊಡೆದಾಕ್ಬಿಟ್ಟ. ಬಾಸ್ ನಿಮ್ ಕಾರು 8 ಕೋಟಿ ರೂಪಾಯಿದು. ಈಗ ಇದನ್ನ ನೋಡು. ಬಾಸ್ ನಿಮ್ದು 8 ಕೋಟಿ ರೂಪಾಯಿದು. ಬಾಸ್ ನಿಮ್ ಕಾರು 1 ಕೋಟಿ ರೂಪಾಯಿಗೂ ಬೆಲೆ ಬಾಳಲ್ಲ. ನಿಮ್ ಕಾರ್ಗೆ ಒಂದ್ ಗತಿ ಕಾಣಿಸದ್ಮೇಲೆ ಆ ಸೈಕಲ್ನವನು ಇಲ್ಲೂ ಬಂದು ಬಿಟ್ರೆ ಅಯ್ಯೋ. ಇಲ್ಲ, ನಾನು ಈ ನಗರ ಬಿಟ್ಟು ಇವಾಗಲೇ ಹೋಗೋದಿಲ್ಲ. ಬನ್ನಿ ನನ್ನ ಜೊತೆ. ನೀನ್ ಯಾವ ಭೂತನೂ ಅಲ್ಲ. ನೀನು ನಂತರನೇ ರಿಮೋಟ್ ಇಂದ ಈ ಸೈಕಲ್ನ ಓಡಿಸ್ತಾ ಇದೀಯಾ. ಧೈರ್ಯ ಇದ್ರೆ ಆಚೆ ಬಾ. ಬಚ್ಚಿಟ್ಕೊಂಡು ಎಲ್ಲಿ ಕೂತಿದ್ಯಾ? ಹೇ, ಇವನು ಭೂತ ಅಲ್ಲ. ಇವಾಗ್ಲೇ ಬರ್ತೀನಿ. ನಾನ್ ನಿಮ್ ಬಣ್ಣ ಬಯಲ್ ಮಾಡೋದಕ್ಕೆ ಈ ಪ್ಲಾನ್ ಮಾಡಿದ್ದು. ನನಗ್ ಗೊತ್ತಿತ್ತು ಇದು ನೀನೇ ಅಂತ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಿಮಗೆ ಹೇಗೆ ಗೊತ್ತಿತ್ತೋ ನನ್ನ ಸೈಕಲ್ ರಿಮೋಟ್ ಕಂಟ್ರೋಲ್ ಇಂದ ಓಡ್ತಿದೆ ಅಂತ, ಹಾಗೆ ನನಗೂ ಗೊತ್ತಿತ್ತು ನಿಮ್ಮ ಕಾರ್ ಕೂಡ ರಿಮೋಟ್ ಕಂಟ್ರೋಲ್ ಇಂದ ಓಡ್ತಿದೆ ಅಂತ. ಏನ್ ನೋಡ್ತಾ ಇದ್ದೀರಾ? ಹೊಡಿರಿ ಈ ಮಗುನ, ಈ ಶಿವನ. ಅರೆ, ಹೊಡೆದು ಬೂತನ್ ಮಾಡ್ಬಿಟ್ಟೆ. ಇನ್ನು ಎಷ್ಟು ಹೊಡಿತೀಯಾ? ಸಾಕು, ನಿಲ್ಸು. ಈಗ ನನ್ ಸರ್ದಿ ಬಾಕಿ ಇದೆ. ನನ್ನ ಹೆಸರು ಲಡ್ಡು ಸಿಂಗ್, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಹಾ, ನಾನ್ ನಿಮ್ಮೆಲ್ರನ್ನು ಈಗ ಜೈಲಿಗೆ ತಳ್ತೀನಿ. ನಡೀರಿ ನಡೀರಿ.